ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಗರಗ್ ಗ್ರಾಮದಲ್ಲಿ ಗುರುವಂದನಾ ಕಾರ್ಯಕ್ರಮ. ಧಾರವಾಡ ತಾಲೂಕಿನ ಗರಗ್ ಗ್ರಾಮದಲ್ಲಿ 1996-97ನೇ ಸಾಲಿನ SSLC ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಗುರು ಶಿಷ್ಯರ ಪುನರ್ಮಿಲನ ಕಾರ್ಯಕ್ರಮವನ್ನು 13/7/2025ರಂದು ಶ್ರೀ ಗುರು ಮಡಿವಾಳೇಶ್ವರ ಪ್ರೌಢಶಾಲೆ ಗರಗ್ ತಾಲೂಕು ಜಿಲ್ಲಾ ಧಾರವಾಡದಲ್ಲಿ ಭಾರಿ ಅದ್ದೂರಿಯಾಗಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಶ್ರೀ 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 ಸಂಗಮೇಶ್ ದೇವರು, ಶ್ರೀ ಮಳಪ್ಪ ಜನಮಠ ನರೇಂದ್ರ ಇವರು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ್ದರು. ಶ್ರೀ SL ಪಾಟೀಲ್ ನಿವೃತ್ತ ಪ್ರಾಚಾರ್ಯರು SGM ಕಾಲೇಜ್ ಗರಗ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಶ್ರೀ ಪ್ರಭಾಕರ್ ದೇಶಪಾಂಡೆ ಸಾಮಾಜಿಕ ಕಾರ್ಯಕರ್ತರು ಸೇವಾ ಗ್ರಾಮ ಜಿರಗವಾಡ ಹಾಗೂ ಶ್ರೀ ಮಡಿವಾಳ ಗೌಡರು ಆನಂದಗೌಡರು ಪಾಟೀಲ್ ಅಧ್ಯಕ್ಷರು ಶ್ರೀ ಗುರು ಮಡಿವಾಳೇಶ್ವರ ಶಿಕ್ಷಣ ಸಂಸ್ಥೆ ಗರಗ್ ಇವರುಗಳು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಶ್ರೀ VY ಬಾರ್ಕೇರ್, MD ಮಣ್ಣಿಕೇರಿ, ಆನಂದ್ ತೊಟಗಿ, NY ಭಜಂತ್ರಿ, HS ಬಿರಾದರ್, ಹಿರೇಬಸನಗೌಡರ್, CD ಒಳಸಂಗ್, BG ಶಿವಳ್ಳಿ, CM ಜವಳಿ, ಶ್ರೀಮತಿ ವಿಮಲಾ D ನೇಕಾರ್, MT ಸುಂಕದ್, MB ರಾಟಿ, ನಾಗಯ್ಯ ಹಿರೇಮಠ್, ಬಸವರಾಜ್ ಮುರ್ಖಂಡಿ ಉಪಸ್ಥಿತ ಅತಿಥಿಗಳಾಗಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಉದ್ಘಾಟಕರಾಗಿ ಶ್ರೀಯುತ ಪ್ರಭಾಕರ್ ದೇಶಪಾಂಡೆ ಅವರು, ಸಾಮಾಜಿಕ ಕಾರ್ಯಕರ್ತರು ಸಾಕಿನ್ ಜಿರವಾಡ್ ಇವರಿಗೂ ಕೂಡ ನಿವೃತ್ತ ಆನಂದ್ ತೋಡ್ಗಿ ಪ್ರಿನ್ಸಿಪಾಲ್ SGM ಕಾಲೇಜ್ ಗರಗ್ ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಹಿರೇಬಸಪ್ಪಗೌಡ ಸರ್, ನಿವೃತ್ತ ಶಿಕ್ಷಕ, CD ಒಳಸಂಗ್ ಸರ್, MT ಶಂಕರ್ ಸರ್, ಎಲ್ಲ ಆಹ್ವಾನವನ್ನು ಸ್ವೀಕರಿಸಿ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಲ್ಪಟ್ಟಿದ್ದ ಎಲ್ಲ ಗುರು ಗಣ್ಯಗಳಿಗೆ, ಸ್ವಾಮೀಜಿಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ನಾನು ಶುರು ಮಾಡ್ತೇನೆ. ಮೊದಲು ಗುರು ಅಂದ್ರೆ ನಮ್ಮನ್ನು ಒಂದು ಅಜ್ಞಾನದ ಕತ್ತಲಿನಿಂದ ಜ್ಞಾನವೆಂಬ ಬೆಳಕಿನ ಕಡೆಗೆ ಅವ್ರು ನಡೆಸ್ಕೊಂಡು ಹೋಗ್ತಾರೆ. ಎಲ್ಲಾ ಜ್ಞಾನಿಗಳು ದೊಡ್ಡವರು ಹೇಳಿದ ಹಾಗೆ ಮನೆ ಪಾಠಶಾಲೆ, ತಾಯಿ ನಮ್ಮ ಮೊದಲ ಗುರು. ಹಾಗೆ ನಮ್ಮ ತಂದೆ ತಾಯಿ, ಬಂಧು ಬಳಗ, ಈ ಸಮಾಜ ಎಲ್ಲರೂ ನಮ್ಮ ಗುರು ಹಾಗೆ ಇದ್ದಂಗೆ. ಎಲ್ಲಾ ಗುರುಗಳು ಜ್ಞಾನಿಗಳು ಹೇಳಿದ ಹಾಗೆ ತಾಯಿ ಋಣ, ಭೂಮಿ ಋಣ ಮತ್ತು ಗುರುಗಳ ಋಣ ಎಂದೂ ಮುಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅದಕ್ಕೆ ಏನ್ ಪರಿಹಾರ ಆಗ್ತದೆ? ಅದಕ್ಕೇನು श्री गुरु मडिवाळेश्वर महाराज की, मळप्पज महाराज की ಒಟ್ಟು ಜೈಕಾರ ಹಾಕಿಬಿಡೋರು. ಹಿರಣ್ಯ ಶೃಂಗಂ ಗುರುಂ ಪ್ರಪದ್ಯೆ ತೀರ್ಥಮೇಧಿ ಯಾಚಿತಃ ಯನ್ಮಯಾ ಭಕ್ತಂ ಸಾಧೂನಾಂ ಪಾಪೇಭ್ಯಶ್ಚ ಪ್ರತಿಗ್ರಹ ಯನ್ಮೇ ಮನಸಾ ವಾಚಾ ಕರ್ಮಣಾ ವಾ ದುಷ್ಕೃತಂ ಕೃತಂ ತನ್ನ ಇಂದ್ರಿಯವನ್ನು ಬೃಹಸ್ಪತಿ ಸವಿತಾಚ ಪುನಂತು ಪುನಃ ಪುನಃ. ಪ್ರಥಮದಲ್ಲಿ ಬಸವಾದಿ ಶಿವಾಚಾರ್ಯರನ್ನ, ಆದಿ ಪಂಚಾಚಾರ್ಯರನ್ನ, ಎನ್ನ ಮಡಿವಾಳೇಶ್ವರರನ್ನ, ಎನ್ನ ಕರ್ತೃಗತಿಗೆ ಮಳಪ್ಪಜ್ಜನನ್ನ, ಮಹಾಂತೇಶ್ವರರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಶ್ರೀ ಗುರು ಮಡಿವಾಳೇಶ್ವರ ಪ್ರೌಢಶಾಲೆ ಗರಗ 1996 ಮತ್ತು 97ನೇ
ಸಾಲಿನ SSLCಯ ಬಳಗದ ಗುರುವಂದನಾ ಕಾರ್ಯಕ್ರಮ ಮತ್ತು ಗುರು ಶಿಷ್ಯರ ಪುನರ್ಮಿಲನ ಕಾರ್ಯಕ್ರಮದ ಅಂಗವಾಗಿ ಈ ವೇದಿಕೆ ಮೇಲೆ ಆಸೀನರಂತಹ ಎಲ್ಲ ಗಣ್ಯಾತಿ ಗಣ್ಯಮಾನ್ಯರೇ, ಎಲ್ಲ ಶಿಕ್ಷಕ ವೃಂದದವರೇ, ಇಲ್ಲಿ ಸೇರ್ತಕ್ಕಂತಹ ಎಲ್ಲ SSLCಯ ವಿದ್ಯಾರ್ಥಿನಿ ಬಳಗ ವೃಂದದವರೇ ಮತ್ತು ಗ್ರಾಮದ ಎಲ್ಲ ಹಿರಿಯರೇ, ಎಲ್ಲರ ಅಂತರಾತ್ಮಕ್ಕೂ ಶರಣಾರ್ಥಿಗಳು. ಜೀವನಕ್ಕೆ ಬೇಕು ಶಿಕ್ಷಣ, ಜೀವನಕ್ಕೆ ಬೇಕು ಶಿಕ್ಷಣ, ಶಿಕ್ಷಣವಿಲ್ಲದ ಬದುಕು ಬಹುಭಾರ, ಶಿಕ್ಷಣವಿಲ್ಲದ ಬದುಕು ಬಹುಭಾರ. ಅದಕ್ಕಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು ಶಿಕ್ಷಣ, ಶಿಕ್ಷಣ, ಶಿಕ್ಷಣ. ಆ ಶಿಕ್ಷಣದ ಜೊತೆಗೆ ಸಂಸ್ಕಾರ. ಎಲ್ಲೋ ಹುಟ್ಟಿರ್ತೀವಿ, ಎಲ್ಲೋ ಬೆಳೆದಿರ್ತೀವಿ, ಕೂಡಿ ಆಡುವಾಗ ಎಷ್ಟೀಗ ಅಂದಾಜು ಒಂದು 28 ವರ್ಷ ಆಗಿರ್ಬೇಕು ನೀವು ಕೂಡ್ಕೊಂಡ. ಇವತ್ತಿನ ದಿನಮಾನಗಳಲ್ಲಿ ನಿಮ್ಮ ಬಾಲ್ಯದ ಸಮಯದಲ್ಲಿ ಒಟ್ಟಾರೆ ಕೂಡಿ ಒಟ್ಟಾರೆ ಆಡಿ ಒಂದೇ ತಾಮ್ರ ಊಟ ಮಾಡಿರ್ತೀರಿ. ಬೆಳೀತಾ ಬೆಳೀತಾ ಅನಿವಾರ್ಯತೆಯೂ ಏನೋ ಗೊತ್ತಿಲ್ಲ, ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ತಮ್ಮದೇ ಆದಂಥ ಒಂದು ಯಾವುದೋ ಒಂದು ಕೆಲಸದೊಳಗಡೆ ಬೇರೆ ಬೇರೆ ಭಾಗದೊಳಗಡೆ ಹೋಗ್ಬಿಡ್ತೀರಿ. ಆ ಬಾಲ್ಯದಲ್ಲಿ ಇರ್ತಕ್ಕಂಥ ಸ್ನೇಹಿತರು ತಾವೆಲ್ಲರೂ ಸೇರಿಕೊಂಡು ಆ ಕಲಿಸಿದಂತಹ ಗುರುಗಳನ್ನ ಕರೆಸಿ ಸನ್ಮಾನ ಮಾಡಕತ್ತಿರಲ್ಲ, ಆ ಗುರು ಎಂತ ಯಾವ ರೀತಿ ಖುಷಿ ಪಡ್ತಾನಂದ್ರ ನಮ್ಮ ವಿದ್ಯಾರ್ಥಿನಿಗಳು ಕರೆಸಿಂತ ಕೆಲಸ ಮಾಡಾಕ್ತಾರಲ್ಲ ಅಂತ ಗುರು ಕೊಡುವಂತ ಒಂದು ಗುರು ಸಮರ್ಪಣೆ ಅನ್ನುವಂತ ಮಾತನ್ನು ಹೇಳ್ತಾರೆ.
ಹಳೆಯ ನೆನಪುಗಳನ್ನ ಮತ್ತೆ ಮತ್ತೆ ಮೆಲುಕು ಹಾಕಲಿಕ್ಕೆ ಮತ್ತೆ ಹಳೆಯ ಗುರುಗಳಿಗೆ ನಮಗೆಲ್ಲ ಪಾಠ ಕಲಿಸಿದಂಥವರಿಗೆ ಮತ್ತು ಎಲ್ಲ ಸ್ನೇಹಿತರೊಂದಿಗೆ ಬೆರೆಯಲು ಈ ಒಂದು ವೇದಿಕೆ ನಮಗೆ ಒಂದು ಸುವರ್ಣ ಅವಕಾಶ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಗುರುಗಳು ನಮ್ಮ ಜೀವನದ ಜ್ಞಾನ ದೀಪ. ಅವರು ನಮಗೆ ಧನಾತ್ಮಕ ಚಿಂತನೆಗಳನ್ನ ಬೆಳೆಸಿ ಜ್ಞಾನದ ದಾರಿ ತೋರುತ್ತಾರೆ. ಸರ್, ಇವತ್ತು ತಮ್ಮ ಶಾಲೆಯಲ್ಲಿ 20 ವರ್ಷದ ನಂತರ ವಿದ್ಯಾರ್ಥಿಗಳು ಮತ್ತೆ ನಿಮ್ಮನ್ನ ಭೇಟಿಯಾಗಿದ್ದಾರ. ಈ ಸಂದರ್ಭ ತಮಗೆ ಹೇಗೆ ಅನಿಸ್ತದೆ? ಬಹಳ ಸಂತೋಷ ಅನ್ನಿಸ್ತದೆ. ನಮ್ಮ ವಿದ್ಯಾರ್ಥಿಗಳು ಒಳ್ಳೆ ಇದರಲ್ಲಿ ಜೀವನ ನಡೆಸಲಿಕ್ಕೆ ಆಗ್ತಿದ್ದಾರೆ ಅನ್ನೋದು ಇದರಿಂದ ನನಗೆ ಕಂಡು ಬರುತ್ತೆ. ಭವಿಷ್ಯದಲ್ಲಿ ಚೆನ್ನಾಗಿ ರೂಪಿಸ್ಕೊಂಡಿದ್ದಾರೆ. ಮತ್ತೆ 20 ವರ್ಷ ನಂತರ ಹಿಂದೆ 28 ವರ್ಷ ಇಷ್ಟದ ಹಿಂದ್ಗಡೆ ಇದೇ ಮಕ್ಕಳು ತಮ್ಮಲ್ಲಿ ಕಲಿತಾ ಇದ್ರು. ಅವಾಗ ಬಹಳ ಕಾಡ್ತಾ ಇರ್ಬೋದು ನಿಮ್ಮನ್ನ ಆತಕ. ಅಂತ ವಿದ್ಯಾರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ನನಗೆ ಅನಿಸ್ತಾ ಇದೆ, ನಾನು ಇಲ್ಲಿ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿದ್ದೀನಿ. ನನಗೆ 28 ವರ್ಷಗಳ ಹಿಂದೆ ನಾನು ಕಲಿಸ್ಬೇಕಾದ ಸಂದರ್ಭದಲ್ಲಿ ನಾನು ಆಂಗ್ಲ ಭಾಷೆ ಶಿಕ್ಷಕನಾಗಿ ಕಲಿಸ್ತಾ ಇದ್ದೆ. ಅವಾಗ ಶಿಕ್ಷಕರು ಏನಪ್ಪ ಇಂಗ್ಲೀಷ್ ಕಲಿತಕ್ಕಂಥ ಒಂದು ಮಕ್ಕಳ ಕಲಿಕಾ ಗುಣಮಟ್ಟ ಭಾಳ ಕಡಿಮೆ ಇತ್ತು. ಅವ್ರ ಲೆವೆಲಿಗೆ ಬಂದು ನಾನು ಕಲಿಸ್ತಾ ಇದ್ದೆ. ಅದರಿಂದ ಭಾಳ ಅನುಕೂಲ ಆಯಿತು ಅಂತಕ್ಕಂಥ ಭಾವನೆ ನನಗದ. ಅದ್ರ ಜೊತೆಗೆ ನಮ್ಮ ಈ ಶಾಲೆ ಒಳಗೆ ಕಲಿತದ್ದು ಒಂದು ದೊಡ್ಡ ಪುಣ್ಯ, ನಾವು ಸೇವೆ ಮಾಡಿದ ಒಂದು ದೊಡ್ಡ ಪುಣ್ಯ ಅಂತ ಅನಿಸ್ತಾ ಇದೆ. ಸರ್ಕಾರ ಕೂಡ ನಮ್ಮ ಕಾಲೇಜನ್ನ ಮತ್ತು ನಮ್ಮ ಸಂಸ್ಥೆಯನ್ನ ಗುರುತಿಸಿದೆ. ಹಲವಾರು ಸಲ ಟೆಕ್ಸ್ಟ್ ಬುಕ್ ಕಮಿಟಿಗೆ ಆಹ್ವಾನಿಸಿದೆ. ಟೆಕ್ಸ್ಟ್ ಬುಕ್ ಕಮಿಟಿ ಆಗಿದ್ದೇವೆ. ಇತಿಹಾಸ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಟೆಕ್ಸ್ಟ್ ಬುಕ್ ಆದ್ಮೇಲೆ ಕ್ವಶನ್ ಪೇಪರ್ ಸೆಟ್ ಮಾಡಿದ್ದೇವೆ. ಆಮೇಲೆ ರಿಸೋರ್ಸ್ ಪರ್ಸನ್ ಆಗಿ ಕೆಲಸ ಮಾಡಿದ್ದೇವೆ. ಎಲ್ಲ ಇಡೀ ಕರ್ನಾಟಕ ರಾಜ್ಯದಂತ ನಮ್ಮ ಶಾಲೆ ಹೆಸರು ನಾವು ಉಳಿಸಿದ್ದೇವೆ. ಸರಿ, ಇಷ್ಟು ವಿದ್ಯಾರ್ಥಿ ಒಳಗ ನಿಮ್ಗೆ ಅನ್ಸಿರ್ತದೆ ಈ ವಿದ್ಯಾರ್ಥಿ ಹೋಗಿ ಮುಂದೆ ಬೆಳೆಯೋದಿಲ್ಲ, ಏನ್ ಮಾಡೋದಿಲ್ಲ ಅಂತ. ಅಂತ ಯಾವ್ದಾದ್ರು ವಿದ್ಯಾರ್ಥಿ ಇವತ್ತು ಒಂದು ಸಕ್ಸಸ್ ಕಂಡಂತ ಬಹಳಷ್ಟು ಜನ ಅದಾರ ಸರ್. ಮೊದಲೆಲ್ಲ ಕಲ್ಲು ಬಂಡೆದಾಗಿದ್ದು ಅವನ್ನೆಲ್ಲ ಹೊಡೆದು ಇದನ್ನ ಮಾಡಿ ಚಾನೆ ಹಿಡಿದೆಲ್ಲ ತಿದ್ದಿ ಒಳ್ಳೆ ಮೂರ್ತಿಗಳನ್ನ ಮಾಡಿದೆ. ಆ ಸಂತೋಷ ನಮಗಿದೆ ಸರ್. ಬಹಳಷ್ಟು ಫೀಲ್ಡ್ ನಾಗ ಕೆಲಸ ಮಾಡ್ತಾ ಇದಾರೆ. ಸುಮಾರು ನಾ ಕಲಿಸಿದಂತ 100 ಜನ ಮಕ್ಕಳು ಶಿಕ್ಷಕರಾಗಿದ್ದಾರೆ. ನನ್ನಂಗೆ ಲೆಕ್ಚರರ್ ಆಗಿದ್ದಾರೆ. ಎಲ್ಲ ಒಳ್ಳೊಳ್ಳೆ ಹುದ್ದೆದಲ್ಲಿ ಇದ್ದಾರೆ. ಪೊಲೀಸರು ಇದಾರೆ, ಎಲ್ಲ ಮಿಲಿಟರಿ ಇದಾರೆ, ಎಲ್ಲ ಸೇವೆಗಳಲ್ಲಿ ಸಲ್ಲಿಸ್ತಾ ಇದಾರೆ. ಯಾರು ಕಾರ್ಡ್ ವಿದ್ಯಾರ್ಥಿ ಅಂತ ಅನಿಸಿದೀವಲ್ಲ ಅವರ ಒಳ್ಳೆ ವಿದ್ಯಾರ್ಥಿಗಳಾಗಿದ್ರೆ ಅವರೇ ದೇಶ ಸೇವೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ಹೆಸರು? ಮಾರುತಿ ಮಣ್ಣಿಕೇರಿ ಅಂತ ಹೇಳಿ, ರಿಟೈರ್ಡ್ ಪ್ರಿನ್ಸಿಪಾಲ್. ಮೇಡಮ್, ಇದು 28 ವರ್ಷ ಹಿಂದಗಡೆ ತಾವು ಒಂದು ಸಣ್ಣ ಮಕ್ಕಳಾಗಿ ಒಂದು ವಿದ್ಯಾರ್ಥಿಗಳಾಗಿದೆ ಶಾಲೆಯಲ್ಲಿ ಒಂದು ವಿದ್ಯಾಭ್ಯಾಸ ತಗೊಂಡಿದ್ರೆ, ಈಗ ಬಂದ ನಂತರ ಈಗ ನೋಡಿದ್ರೆ ಎಲ್ಲರೂ ಒಂಥರ ಮ್ಯಾರಿಡ್ ಪರ್ಸನ್ಸ್ ಆಗ್ತಿದಾರ. ಈಗ ಹೇಗೆ ಅನಿಸ್ತದೆ ನಿಮ್ಗೆ? ನಮಗೆ ತುಂಬಾ ಖುಷಿ ಆಗತ್ತೆ ಸರ್. ನಾವ್ ಈ ಸ್ಕೂಲ್ ಒಳಗಿನ ಒಂದು ಸ್ಟೂಡೆಂಟ್ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗತ್ತೆ. ಯಾಕಂದ್ರೆ ಇದು ಕಲಿಸಿರುವಂತ ವಿದ್ಯೆಯಿಂದ ನಾನಿವತ್ತ ನನ್ನ ಅನ್ನವನ್ನು ನಾನೇ ಸಂಪಾದನೆ ಮಾಡಿ ಬೆಸ್ಕಾಂ ಅಲ್ಲಿ ಎಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ಒಂದು ನೆಲದ ಋಣ ನಮ್ಮ ಮೇಲಿತ್ತು. ಈಗ ಇವತ್ತಿನ ದಿನ ನಾವು ಒಂದು ಗುರುಗಳಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಕ್ಕೆ ನಮಗೆ ಎಲ್ಲಾ ಫ್ರೆಂಡ್ಸ್ ಅವಕಾಶಗಳನ್ನ ಕಲ್ಪಿಸ್ಕೊಟ್ರು. ಇವತ್ತು ಅವ್ರು ಈ ಪ್ರೋಗ್ರಾಮ್ ಮಾಡ್ತೀವಿ ಅಂತ ಹೇಳಿದಾಗ ನಮ್ಮ ಹೃದಯ ಉಕ್ಕಿ ಬಂತು ಸರ್. ಅದನ್ನ ಇವತ್ತು ಸಾಕಾರಗೊಳಿಸಿದೀವಿ, ಎಲ್ಲರನ್ನು ಸೇರಿದೀವಿ. ತುಂಬಾ ಖುಷಿ ಆಗ್ತಾ ಇದೆ ಸರ್. ತಮ್ಮ ಹೆಸರು? ಮಹಾನಂದ ಸವದತ್ತಿ ಅಂತ, ಗರಗನೆ ಸರ್. ಸರ್, ಇವತ್ತು ಸ್ಕೂಲಿಗೆ ಬಂದ ನಂತರ ಹಳೆ ನೆನಪು ನೋಡ್ಕೊಂಡು ಇಲ್ಲಿನ ವಾತಾವರಣವನ್ನ ನೋಡ್ಕೊಂಡು ನಮ್ಗೆ ಹೇಗೆ ಅನಿಸ್ತಾ ಇದೆ? ಹಳೆ ನೆನಪು ಮತ್ತೆ ಶಾಲೆ ವಾತಾವರಣ, ನಮ್ಮ ಹಳೆ ಗೆಳೆಯರು, ಎಲ್ಲ ನಮ್ಮ SLC ಬಳಗ ನೋಡಿದಾಗ ಕಳೆದು ಹೋದ ಕ್ಷಣಗಳು ಮತ್ತೆ ವಾಪಸ್ ಯಾವಾಗೂ ಬರೋದಿಲ್ಲ. ಆ ಎಲ್ಲ ಕ್ಷಣಗಳು ನಾವೇನೋ ಕಳ್ಕೊಂಡಿರೋ, ಅಕಸ್ಮಾತ್ ಆ ಸಂಬಂಧ ಇನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಇವತ್ತೇನು ಇದೊಂದು ಸಂಘಟನೆ ಅನ್ನೋದು ಏನೈತಿ ಕಷ್ಟ, ಆದ್ರೂ ಇದ್ರೊಳಗೆ ನಾವು ಸಾಕಷ್ಟು ಜನ ನಮ್ಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಾಯ ಮಾಡಿದಾರೆ. ಯಾಕಂದ್ರೆ ಒಬ್ಬರು ಬೇರೆ ಊರೊಳಗೆ ಇರ್ತಾರೋ, ಅಲ್ಲಿ ಬೇರೆ ಬೇರೆ ಕಡೆ ಇರ್ತಾರೋ, ಸ್ಥಳೀಯರ ಒಂದು 10-15 ಜನ ಇರ್ಬೋದು ನಾವು. ಆದ್ರೆ ಅವ್ರು ಅಲ್ಲೇ ಇದ್ದ ನಮಗೆ ಗೈಡೆನ್ಸ್ ಕೊಡೋದು, ಅದನ್ನ ನಾವು ನಮಗೇನು ಅನಿಸ್ತದೆ ಅನ್ನೋದು ರೂಢಿಸ್ಕೊಂಡು ಹೋಗಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗೋಕೆ ಇವತ್ತು ನಮ್ಮ ಎಲ್ಲಾ ಜನನು ಒಂದು 60-65 ಸಂಖ್ಯೆ ಇದೆ ನಮ್ದು. ಎಲ್ಲಾರು ಒಂದಿಲ್ಲ ಒಂದು ರೀತಿ ಒಳಗ ಇದಕ್ಕೆ ಸಹಕಾರ ಕೊಟ್ಟಿದ್ರಿಂದ ಈ ಕಾರ್ಯಕ್ರಮ ಯಶಸ್ವಿ ಆಯ್ತು ಅಂತ ಹೇಳ್ಬೋದು. ನಿಮ್ಮ ಹೆಸರು? ದಯಾನಂದ ಏನಿಗೆ ಅಂತ ಹೇಳಿ. ತಾವೇನ್ ಮಾಡ್ತೀರಿ? ನಾವು ಒಂದು ಸ್ಕೂಲ್ ಒಳಗೆ ಕೆಲಸ ಮಾಡ್ತೀವಿ, ರಾಷ್ಟ್ರೋತ್ತರ ಶಾಲೆ ಒಳಗೆ.
ಹ್ಮ್